ಎಸಿಪಿ ಗೋವರ್ಧನ್ ಪತ್ನಿ ಅಮೃತ ಗಂಭೀರವಾಗಿ ಆರೋಪ ಮಾಡಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಆಗ್ನೇಯ ವಿಭಾಗದ ಸೆನ್ ಎಸಿಪಿ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಎಸಿಪಿ ಗೋವರ್ಧನ್ ಹಾಗೂ ಅಶ್ವಿನಿ ವಿರುದ್ಧ, ಇವರು ಕೂಡ ಎಸಿಪಿನೇ, ಇವ್ರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಇದು ಕಂಪ್ಲೇಂಟ್ ಕೊಟ್ಟಿರೋದು ಬೇರೆ ಯಾರೋ ಅಲ್ಲ, ಎಸಿಪಿ ಗೋವರ್ಧನ್ ಪತ್ನಿ ಅವರು. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಈ ಕುರಿತಂತೆ ಎಫ್ಐಆರ್ ದಾಖಲಾಗಿದೆ. ಬಹಳಷ್ಟು ಶಾಕಿಂಗ್ ಡೀಟೇಲ್ಸ್ ಅನ್ನು ಅವರು ಹೇಳಿದ್ದಾರೆ. ಎಸಿಪಿ ಆಗಿ ಆಯ್ಕೆ ಆದಾಗ್ಲಿಂದ ಕುಟುಂಬದಿಂದ ಇವರು ದೂರ ಉಳಿದಿದ್ದಾರೆ ಅಂತ ಅವ್ರ ಪತ್ನಿ ಹೇಳ್ತಾ ಇರೋದು. ವಿಕ್ಟಿಮ್ ಎಸಿಪಿ ಅಶ್ವಿನಿ ಜೊತೆಗೆ ಇವರು ಅಕ್ರಮ ಸಂಬಂಧವನ್ನ ಹೊಂದಿದ್ದಾರೆ. ಇದನ್ನ ನಾನೇನಾದ್ರೂ ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ ಹಲ್ಲೆ ಮಾಡಿ ಕೊಲೆ ಯತ್ನವನ್ನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ, ಅತ್ಯಂತ ಸೀರಿಯಸ್ ಅಲಿಗೇಷನ್ಸ್ ಅನ್ನ ಎಸಿಪಿ ಗೋವರ್ಧನ್ ವಿರುದ್ಧ ಮಾಡಿದ್ದಾರೆ. ಕೇವಲ ಅಲಿಗೇಷನ್ಸ್ ಮಾತ್ರ ಅಲ್ಲ, ಒಂದು ಎಫ್ಐಆರ್ ಆಗಬೇಕು ಅಂತ ಹೇಳಿದ್ರೆ ಅದನ್ನ ಸಪೋರ್ಟ್ ಮಾಡುವಂತಹ ಕೆಲ ಮೆಸೇಜಸ್ಸು, ಚಾಟು, ಫೋನ್ ಕಾಲು ಅಥವಾ ಹಲ್ಲೆಗೆ ಸಂಬಂಧಪಟ್ಟಂತೆ ಗಾಯಗಳು, ಅದ್ಯಾವುದಾದ್ರೂ ಒಂದು ಖಾತ್ರಿ ಆಗಬೇಕು. ಸದ್ಯಕ್ಕೆ ಅವರು ಒಂದಷ್ಟು ಇನ್ಫಾರ್ಮೇಷನ್ ಅಂತೂ ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಎಫ್ಐಆರ್ ಅನ್ನ ದಾಖಲೆ ಮಾಡ್ಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಬ್ಬರು ಎಸಿಪಿಗಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಶಾಕಿಂಗ್ ಡೀಟೇಲ್ಸ್ ಇದು, ಎಸಿಪಿ ಪತ್ನಿನೇ ರಿವೀಲ್ ಮಾಡಿರೋದು. ಸೊ ಆರೋಪ ಮಾಡಬೇಕಾದ್ರೆ ಅವರು ಏನೇನು ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ, ಕೇಸ್ನ ತನಿಖೆ ಹೇಗೆ ಸಾಗುತ್ತೆ? ಸೌತ್ ಈಸ್ಟ್ ಸೆನ್ ಎಸಿಪಿ ಗೋವರ್ಧನ್ ಅಂತೇಳಿ ಅವ್ರ ಮೇಲೆ ಅವರ ಪತ್ನಿ, ಧರ್ಮ ಪತ್ನಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ, ಅಮೃತ ಅಂತೇಳಿ. ಅವರು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಒಂದು ಸುದೀರ್ಘವಾದಂತಹ ಒಂದು ದೂರನ್ನ ಕೊಟ್ಟಿದ್ದಾರೆ. 2014ರಲ್ಲಿ ಮದುವೆ ಆಗಿದೆ, ನಮ್ಗೆ ಒಬ್ಬ ಮಗ ಇದ್ದಾನೆ. 2022ರಲ್ಲಿ ಇವರು KS ನಿಂದ DYSP ಆಗಿ ಆಯ್ಕೆ ಆಯ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಅದ್ರ ಜೊತೆಗೆ ಟ್ರೈನಿಂಗ್ಗೆ ಹೋದಂತಹ ಸಂದರ್ಭದಲ್ಲಿ ಅದೇ ಬ್ಯಾಚ್ನ ಅಧಿಕಾರಿ ಅಶ್ವಿನಿ ಎಂಬುವರ ಜೊತೆ ಇವರಿಗೆ ಒಡನಾಟ ಶುರುವಾಗುತ್ತೆ. ಅದಾದ ಬಳಿಕ ಸಾಕಷ್ಟು ಮಾತುಕತೆ ಈ ರೀತಿಯಾಗಿ ನಡೀತಿರುತ್ತೆ. ಈ ಸಂದರ್ಭದಲ್ಲಿ ಏಕಾಏಕಿ ಅವರಿಬ್ಬರ ನಡುವೆ ಸಂಬಂಧ ಇದೆ, ಇದನ್ನ ನಾನು ಪ್ರಶ್ನೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಸಾಕಷ್ಟು ಹಲ್ಲೆಗಳು ಆಗಿದ್ದಾವೆ. ಮತ್ತೆ ಈ ಇಬ್ಬರ ನಡುವಿನ ಚಾಟ್ ಸಂಭಾಷಣೆ ಏನಿದೆ ಅದು ಇದಕ್ಕೆಲ್ಲ ಪುಷ್ಟಿ ನೀಡ್ತಿದೆ. ಮತ್ತೆ ಈ ಬಗ್ಗೆ ಹಲವಾರು ಬಾರಿ ಮನೆಯವರಿಗೆ ಹೇಳಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳನ್ನ ನಡೆಸಿ ಒಂದಷ್ಟು ಸಂಧಾನಗಳನ್ನ ನಡೆಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲೆಲ್ಲ ನನ್ನ ಮೇಲೆ ಹಲ್ಲೆಯಾಗಿದೆ ಮತ್ತೆ ಕೊಲೆ ಯತ್ನವಾಗಿದೆ ಅನ್ನೋ ಮಟ್ಟಿಗೆ ಇದೀಗ ಅಮೃತ ದೂರನ್ನ ನೀಡಿದ್ದಾರೆ. A1 ಆರೋಪಿಯನ್ನಾಗಿ ಅವರ ಪತಿ ಗೋವರ್ಧನ್ ಅವ್ರನ್ನ ಹೆಸರಿಸಿದ್ದಾರೆ, ಮತ್ತೆ A2 ಆರೋಪಿಯನ್ನಾಗಿ ಅಶ್ವಿನಿ ಅವ್ರನ್ನ ಹೆಸರಿಸಿದ್ದಾರೆ. ಹೀಗಾಗಿ ಪ್ರಕರಣ ಸಂಬಂಧ 4 ಮೇಲೆ FIR ದಾಖಲಾಗಿದೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ. ಇನ್ನಷ್ಟೇ ತನಿಖೆ ಶುರುವಾಗಬೇಕಾಗಿದೆ. ಯಾರು ಆರೋಪಿತ ಸ್ಥಾನದಲ್ಲಿದ್ದಾರೋ ಅಂತವ್ರಿಗೆ ನೋಟಿಸ್ ಕೊಡಬೇಕು, ಆ ಬಳಿಕ ಅವ್ರನ್ನ ವಿಚಾರಣೆಗೆ ಕರಿಬೇಕು. ಇವರು ಒಂದಷ್ಟು ಚಾಟ್ ಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಅದ್ರ ಜೊತೆಗೆ ಒಂದಷ್ಟು ಫೋಟೋಗಳನ್ನ ಸಹ ಲಗತ್ತಿದ್ದಾರೆ, ಇವರು ಇಬ್ಬರ ಒಡನಾಟದ ಫೋಟೋಗಳನ್ನ ಅನ್ನೋ ಮಾಹಿತಿಗಳು ಇದಾವೆ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ.